ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಪಾಪುದು ವ್ಯಾಕ್ಸಿನೇಷನ್ ಇದೆ. ಸೊ ಹಾಸ್ಪಿಟಲ್ಗೆ ಹೋಗಬೇಕು. ಅದು ನಾಮಕರಣ ನೆಕ್ಸ್ಟ್ ಮಂತ್ 9 ಮಂತ್ಸ್ಗೆ ನಾಮಕರಣ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಮುಂಚೆ ಒಂದ್ಸಲಿ ಫೋಟೋಶೂಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ ಪಾಪುಗೆ. ಸೊ ಇವತ್ತು ಅದು ಕೂಡ ಬುಕ್ ಆಗಿದೆ. ಇವಾಗ 10 ಗಂಟೆಗೆ ಹೋಗಬೇಕು. ಬಟ್ ಇವಾಗಲೇ 9:15 ಹೋಗಿದೆ. ಸೊ ಓಡಬೇಕು, ಕ್ಯಾಬ್ ಬರ್ತಾಯಿದೆ. ಸೊ ಅಲ್ಲಿ ಹೋಗಿ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಒಳಗಡೆ ಹೋಗಬೇಕು. ನಮ್ಮ ಅಕ್ಕ ಆಲ್ರೆಡಿ ಒಂದು ಟೀಮಲ್ಲಿ ರೆಡಿ ಮಾಡ್ತಿದ್ದಾರೆ. ಸೊ ವೆಹಿಕಲ್ ಸೌಂಡ್ ಇರೋದ್ರಿಂದ ಕೇಳಿಸಲ್ಲ. ಸೊ ಒಳಗಡೆ ಹೋಗೋಣ. ಇಲ್ಲಿ 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 ಬನ್ನಿ 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 ಜನರೇ, ಬನ್ನಿ ಬನ್ನಿ. ಇವಾಗ 2 ಥೀಮ್ ಆಯಿತು, ಇನ್ನೊಂದು ಲಾಸ್ಟ್ ಥೀಮ್ ಇದೆ. ಸೊ ಮಾಡಿಸ್ಕೊಂಡು ಹೋಗ್ಬೇಕಷ್ಟೇ. ಮಾಡುವಾಗ ನಗಲಿಲ್ಲ ಗೈಸ್, ಇವಾಗ ನಗ್ತಾವನೆ ಅವನು. ಚಿನಿ ಇಲ್ಲಿ. ಇನ್ನು ಈ ಪಾಪು ಎಷ್ಟು ಚೆನ್ನಾಗಿ ಫೋಟೋಸ್ಗೆಲ್ಲ ಪೋಸ್ ಮಾಡ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪೋಸ್ ಮಾಡ್ತಾಯಿತ್ತು. 1 ವರ್ಷ ಏನೋ ಹೇಳಿದ್ರು ಈ ಪಾಪುಗೆ ಏಜು. ಸೊ ನಮ್ಮ ಪಾಪು ಅಂತೂ ಫಸ್ಟ್ ಟೀಮಲ್ಲಿ ಸ್ವಲ್ಪ ಸ್ಮೈಲ್ ಮಾಡ್ದ. ಆಮೇಲಂತೂ ಹತ್ತಿದ್ದೇ ಆಯಿತು ಅವನಿಗೆ. ಆ ಡ್ರೆಸ್ಸಸ್ ಎಲ್ಲ ಫುಲ್ ಇರಿಟೇಷನ್ ಆಗ್ತಾಯಿತ್ತು ಅನಿಸುತ್ತೆ ಅವನಿಗೆ. ಅದಕ್ಕೋಸ್ಕರ ನಗಲೇ ಇಲ್ಲ. ಇನ್ನು ನಾನು ಫೋಟೋಶೂಟ್ನ ಥೀಮ್ಸ್ ಎಲ್ಲ ಅಷ್ಟು ಕವರ್ ಮಾಡಲಿಲ್ಲ, ಯಾಕಂದರೆ ಫೋಟೋಸ್ ಎಲ್ಲ ನಾಮಕರಣ ದಿನ ರಿವೀಲ್ ಮಾಡಬೇಕು ಅಂತ. ಗೆಸ್ ಮಾಡಿ ಗೈಸ್, ಯಾವ್ಯಾವ ಥೀಮಲ್ಲಿ ನಾವು ಫೋಟೋಶೂಟ್ ಮಾಡಿಸಿದ್ದೀವಿ ಅಂತ. ಅಲ್ಲಿದೆ, ಅಲ್ಲಿ ಅಲ್ಲಿ ಮಮ್ಮಿ ಅಲ್ಲಿದೆ. ಈ ಸ್ಟುಡಿಯೋಲ್ಲಿ ಮಾತ್ರ ನಾನು ನೋಡ್ದಂಗೆ ಫ್ಯಾಮಿಲಿ ಫೋಟೋಶೂಟ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ವರ್ತ್ ಅಂತ ಅನ್ನಿಸ್ತು ನನಗೆ. ಇವಾಗ ಫ್ಯಾಮಿಲಿ ಫೋಟೋಶೂಟ್ ಆಯಿತು. ಇವಾಗ ಕ್ಯಾಬ್ ಅಲ್ಲೇ ಇದೆ, ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಬೇಕು ನಾನು. ಗೈಸ್ ಇವಾಗ ತುಂಬ ಹಸುವಾಗ್ತಿತ್ತು ಅಂತ ಊಟಕ್ಕೆ ಅಂತ ಬಂದ್ವಿ. ಗೈಸ್ ನಾವಿವಾಗ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ನಮ್ಮ ಪಾಪಗೆ ಸೂಟ್ ನೋಡೋದಕ್ಕೆ ನಾಮಕರಣಗೆ ಅಂತ. ಸೊ ಚೆನ್ನಾಗಿದೆ ಎಲ್ಲ ನೋಡೋದು. ಎಲ್ಲಿ ನೋಡು, ಯಾವ ಫ್ಲೋರಲ್ಲಿದೆ ಗೊತ್ತಾ? ಸೂಪರ್ ಸೂಪರ್ ಮಾಡ್ಕೊಂಡ, ಸೂಪರ್ 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 ಸೂಪರ್. ಏ ಕಳ್ಳ. ಮಾಲಲ್ಲಿ ಫುಲ್ಲು ಕಲರ್ಸ್ ಎಲ್ಲ, ಕಲರ್ ಲೈಟ್ಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಪಾಪುಗೆ ತುಂಬಾ ಖುಷಿ ಆಗ್ಬಿಟ್ಟಿದ್ದ. ಇನ್ನು ನಮ್ಮ ಪಾಪುಗೆ ಸೂಟ್ ಮತ್ತು ನಮ್ಮ ಬಾವಗೆ ಶರ್ಟ್ ನೋಡಬೇಕು ಅಂತ ಹೋಗಿದ್ದಿದ್ದು. ಬಟ್ ಕಲರ್ ಸಿಗಲಿಲ್ಲ ಅಂತ ವಾಪಸ್ ಬಂದ್ವಿ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಪಾಪುಗೆ ಇನ್ನೂ 1-2-3 ಜೊತೆ ಡ್ರೆಸ್ಸು ಯಾವ್ದಾದ್ರು ನೋಡೋಣ ಅಂತ ಬಂದು ನೋಡ್ತಾ ಇದ್ದೀವಿ. 1-2-3 ಜೊತೆ ಚೆನ್ನಾಗಿ ಕಾಣಿಸಿದ್ವು. ಬಟ್ ನಾಮಕರಣಕ್ಕೆ ಹಾಕೋ ಅಂಥದ್ದು ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ಡಿಸೈನರ್ ರೋಸಲ್ಲೇ ಹೊಲ್ಸೋಣ ಅಂತ ಫಿಕ್ಸ್ ಆಗಿಬಿಟ್ಟು ನಮ್ಮಮ್ಮ ಸ್ಯಾರಿ ನೋಡ್ತೀನಿ ಅಂತ ಅಂದರು. ಸೊ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಇವಾಗ. ಅವ್ರದ್ದಂತೂ ಸ್ಯಾರಿ ಶಾಪಿಂಗ್ ಮುಗಿಯಲ್ಲ ಗೈಸ್. ಯಾವುದೇ ತೆಗ್ದಾಕಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ನೋಡ್ತಾನೆ ಇರ್ತಾರೆ, 1 ಅವರ್ 2 ಅವರ್ ಸಿಕ್ಕಿದ್ರು ನೋಡ್ತಾನೆ ಇರ್ತಾರೆ. ನನಗಂತೂ ಸುಸ್ತಾಗಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಅಷ್ಟೇ ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಏನಾದ್ರು ಸ್ವಲ್ಪ ತಿನ್ಕೊಂಡು ಮಲ್ಕೊಬೇಕು, ಟ್ಯಾಬ್ಲೆಟ್ ಹಾಕ್ಕೊಂಡು. ಯಾಕಂದರೆ ಸಿಕ್ಕಾಪಟ್ಟೆ ಕಾಲು ನೋಯ್ತಾ ಇದೆ. ಅಲ್ಲೆಲ್ಲ ತುಂಬಾ ಓಡಾಡ್ಬಿಟ್ಟಿದ್ದೀನಿ ಇವತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.